ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ 11 ಮಿನಿಟ್ ಶೋದಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಟಾಪ್ 25 ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಸರಿನಾ? ಸೊ ಇದು ನಮ್ಮ ನ್ಯೂ ಇನಿಷಿಯೇಟಿವ್ ಆಗಿದೆ. ಏನು ಅಂತಂದ್ರೆ 11 ನಿಮಿಷದಲ್ಲಿ ಪ್ರಮುಖವಾಗಿರ್ತಕ್ಕಂಥ 25 ಪ್ರಶ್ನೆಗಳನ್ನ ಯಾವುದೋ ಒಂದು ನಿರ್ದಿಷ್ಟ ಸಬ್ಜೆಕ್ಟಿನ 25 ಪ್ರಶ್ನೆಗಳನ್ನ ತಗೊಂಡು ಡಿಸ್ಕಷನ್ ಮಾಡಬೇಕು ಅಂತ. ಸರಿನಾ? ಸೊ ಯಾಕೆಂತಂದ್ರೆ 11 ನಿಮಿಷದಲ್ಲಿ ಜಸ್ಟ್ ನೀವು ಟೀ ಕುಡಿಯುವಾಗ ಇಲ್ಲಾಂದ್ರೆ ಓದಿ ಬೇಜಾರಾದಾಗ ಹೊರಗಡೆ ಕೂತಾಗ ಮಾಡಿದಾಗ ಜಸ್ಟ್ ಇಯರ್ಫೋನ್ ಹಾಕೊಂಡು ನೀವು ಕೂತ್ರೆ ಸಾಕು, ನಿಮಗೆ 25 ಪ್ರಶ್ನೆಗಳು ಹಾಗೆ ಇಲ್ಲಾಂದ್ರೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಟಾಪಿಕ್ ನಿಮಗೆ ಕ್ಲಿಯರ್ ಆಗಿ ಹೋಗ್ತದೆ. ಸೊ ಇಂಗ್ಲೀಷಲ್ಲಿ ಆದರೆ ಸಾಕಷ್ಟು ಪ್ರಶ್ನೆಗಳಿದಾವೆ. ಆ್ಯಂಡ್ ದೆನ್ ಈ ಜಿ ಕೆದಲ್ಲಿ ತಗೊಂಡ್ರೆ ನಿಮಗೆ ಕಾನ್ಸೆಪ್ಟ್ನೇ ಕ್ಲಿಯರ್ ಮಾಡಿಕೊಡ್ಬೇಕು ಅನ್ನೋದು ಒಂದು ನಮಗೆ ಉದ್ದೇಶ ಇದೆ. ಸರಿನಾ? ಆ್ಯಂಡ್ ದೆನ್ ಸಾಕಷ್ಟು ಜನ ಹೇಳ್ತಾ ಇದ್ರಿ, ಸೊ ಈ ಇನಿಷಿಯೇಟಿವ್ ಚೆನ್ನಾಗಿದೆ, ಸೊ ಇದನ್ನ ಕಂಟಿನ್ಯೂ ಮಾಡಿ ಹಾಗೆ ಹೇಗೆ ಅಂತ. ಓಕೆ, ವಿ ವಿಲ್ ಕಂಟಿನ್ಯೂ. ಆ್ಯಂಡ್ ದೆನ್ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಟು ಟೇಕ್ ಟು ಹಾರ್ಟ್ ಅಂತ ಕೊಟ್ಟಿದ್ದಾನೆ. ಸೊ ಮನಸ್ಸಿಗೆ ಹಚ್ಕೊಳ್ಳೋದು, ಮನಸ್ಸಿಗೆ ತಗೊಳ್ಳೋದು ಅಂತ. ಸೊ ಮನಸ್ಸಿಗೆ ತಗೊಳ್ಳೋದು ಅಂದರೆ ಏನಾಗುತ್ತೆ? ಮನಸ್ಸಿಗೆ ಅಂದ್ರೆ ನಾವು ಖುಷಿಯಿಂದ ತಗೊಳ್ತೀವ, ಮನಸ್ಸಿಗೆ ಹಚ್ಕೋಬೇಡ ಮಗ. ಸೊ ಮನಸ್ಸಿಗೆ ಹಚ್ಕೋಬೇಡ ಅಂದರೆ ಬೇಜಾರಾಗಬೇಡ ಅಂತ ಅದರ ಅರ್ಥ. ಸೊ ಮೀನ್ಸ್ ಟು ಟೇಕ್ ಟು ಹಾರ್ಟ್ ಅಂದರೆ ಟು ಗ್ರೀವ್ ಓವರ್ ಅಂತ ಹೇಳ್ತೀವಿ. ಸರಿನಾ? ದುಃಖ ಪಡೋದು ಅಂತ ಹೇಳ್ತೀವಿ. ಟು ಟೇಕ್ ಓವರ್ ಟು ಗ್ರೀವ್ ಓವರ್, ಟು ಟೇಕ್ ಟು ಹಾರ್ಟ್ ಅಂದರೆ ಏನಾಗುತ್ತೆ ಅಂದರೆ ಟು ಗ್ರೀವ್ ಓವರ್ ಅಂತ ಆಗುತ್ತೆ. ಮೀನ್ಸ್ ದುಃಖ ಪಡುವುದು, ಮನಸ್ಸಿಗೆ ತಗೊಳ್ಳೋದು, ಬೇಜಾರಾಗುವುದು ಅಂತ ಅದರ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಪ್ರಶ್ನೆ ಏನಿದೆ ಅಂದರೆ ಯಮನ್ಸ್ ಸರ್ವಿಸ್ ಅಂತ ಇದೆ. ಸರಿನಾ? ಯಮನ ಸರ್ವಿಸ್ ಅಲ್ಲ. ಯಮನ ಸರ್ವಿಸ್ ಅಂದರೆ ನಮ್ಮನ್ನ ಇಲ್ಲಿಂದ ಲಿಫ್ಟ್ ಮಾಡ್ಕೊಂಡು ಮೇಲೆ ಕರ್ಕೊಂಡು ಹೋಗೋದು. ಬಟ್ ಅದು ಸರ್ವಿಸ್ ಹೇಗಿದೆ? ಅದು ಕೂಡ ಎಕ್ಸಲೆಂಟೇ ಇದೆ. ಈ ಯಮನ್ ಸರ್ವಿಸ್ ಕೂಡ ಹೇಗಿದೆ ಅಂದರೆ ಎಕ್ಸಲೆಂಟ್ ವರ್ಕೇ ಆಗಿದೆ. ಸರಿನಾ? ಸೊ ಯಮನ್ ಸರ್ವಿಸ್ ಹೇಗಿರುತ್ತೆ? ಆಲ್ವೇಸ್ ಎಕ್ಸಲೆಂಟ್ ಆಗಿರುತ್ತೆ. ಏನಾಗಿರುತ್ತೆ? ಎಕ್ಸಲೆಂಟ್ ಆಗಿರುತ್ತೆ. ಯಮನ್ ಸರ್ವಿಸ್ ಏನಾಗಿರುತ್ತೆ ಅಂದರೆ ಎಕ್ಸಲೆಂಟ್ ಆಗಿರುತ್ತೆ ಅಂತ ನೆನ್ಪಿಟ್ಕೊಂಡ್ಬಿಡಿ. ಆ್ಯಂಡ್ ದೆನ್ ಮೂರನೇ ಪ್ರಶ್ನೆ ಏನಿದೆ ಅಂದರೆ ಇನ್ ದ ಬ್ಲೂಸ್ ಅಂತ ಕೊಟ್ಟಿದ್ದಾನೆ. ಇನ್ ದ ಬ್ಲೂಸ್ ಅಂದರೆ ಏನು? ಒಂದು ರೀತಿ ಬೇಜಾರಾಗೋದು. ಇನ್ ದ ಬ್ಲೂಸ್, ಐ ಆಮ್ ಇನ್ ದ ಬ್ಲೂಸ್ ಮಗ, ಐ ಆಮ್ ಇನ್ ದ ಬ್ಲೂಸ್ ಮಚ ಅಂತ ಹೇಳ್ತೀವಲ್ವಾ? ಸೊ ಮೀನ್ಸ್ ಇನ್ ದ ಬ್ಲೂಸ್ ಅಂದರೆ ಏನು ಅಂತಂದರೆ ಬೇಜಾರಾಗೋದು ಅಂತ ಅದರ ಅರ್ಥ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಚೀರ್ಲೆಸ್ ಆ್ಯಂಡ್ ಡಿಪ್ರೆಸ್ಡ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ವೈಲೆಂಟ್ ಆ್ಯಂಡ್ ಆಂಗ್ರಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ವೇರಿಂಗ್ ಬ್ಲೂ ಬ್ಲಾಡ್ಜ್ ಅಂತ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಒಂದು ಗೊತ್ತಿರಲಿ, ಇಲ್ಲಿ ಏನು ಹೇಳ್ತಿರುತ್ತಲ್ವ ಅದ್ರದ್ದು ಡೈರೆಕ್ಟ್ ಯಾವತ್ತೂ ಕೂಡ ಆನ್ಸರ್ ಆಗಿರಲ್ಲ. ಏನೇ ಆಗಿರಲಿ, ಆ ಥರ ಬಂತು ಅಂದರೆ ಅದಕ್ಕೆ ಮೀನಿಂಗ್ ಬಂತ ಆಗಿರೋದಿಲ್ಲ. ಸೊ ಒಂದು ರೀತಿ ಇಂಡೈರೆಕ್ಟ್ ಮೀನಿಂಗ್ ಅಂತ ನಾವು ಹೇಳ್ತೀವಿ. ಇನ್ ದ ಬ್ಲೂಸ್ ಅಂದರೆ ಏನಾಗುತ್ತೆ ಅಂದರೆ ಚೀರ್ಲೆಸ್ ಆ್ಯಂಡ್ ಡಿಪ್ರೆಸ್ಡ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ಸ್ಟ್ರಾ ಇನ್ ದ ವಿಂಡ್ ಅಂತ ಕೊಟ್ಟಿದ್ದಾನೆ. ಸ್ಟ್ರಾ ಇನ್ ದ ವಿಂಡ್ ಅಂದರೆ ಅದಕ್ಕೆ ಮೀನಿಂಗ್ ಏನಾಗುತ್ತೆ? ಗಾಳಿಯಲ್ಲಿ ಒಂದು ರೀತಿ ಸೂಚನೆ ಅಂತ. ಅಂದರೆ ಈ ಸೂಚನೆಗಳನ್ನೆಲ್ಲವೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗಾಳಿಗೆ ತೂರು ಬಿಡೋದು. ಸೊ ಅದಕ್ಕೆ ಸ್ಟ್ರಾ ಇನ್ ದ ವಿಂಡ್ ಅಂತ ಕರಿತೀವಿ. ಸೊ ಅದಕ್ಕೆ ಏನಾಗುತ್ತೆ? ಆ್ಯನ್ ಇಂಡಿಕೇಶನ್ ಆಫ್ ವಾಟ್ ಮೈಟ್ ಹ್ಯಾಪನ್ ಅಂತ ಆಗುತ್ತೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ. ಆ್ಯನ್ ಇಂಡಿಕೇಶನ್ ಆಫ್ ವಾಟ್ ಮೈಟ್ ಹ್ಯಾಪನ್. ಏನು ಬೇಕಾದರೂ ಆಗಲಿ ಅದನ್ನು ನಾನು ರೂಲ್ಸನ್ನು ಗಾಳಿಗೆ ತೋರಿ ಹೋಗ್ಬಿಡ್ತೀನಿ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಐದನೇ ಪ್ರಶ್ನೆ ಏನಿದೆ ಅಂದರೆ ಟು ಕಾಲ್ ಇಟ್ ಅ ಡೇ ಅಂತ ಕೊಟ್ಟಿದ್ದಾನೆ. ಸರಿನಾ? ಟು ಕಾಲ್ ಇಟ್ ಅ ಡೇ ಅಂದರೆ ಏನಾಗುತ್ತೆ? ಕಾಲ್ ಇಟ್ ಅ ಡೇ ಅಂತಂದರೆ ಅದನ್ನು ಮುಕ್ತಾಯ ಮಾಡೋದು. ಅಲ್ಲೇ ಅರ್ಧ ದಿನಕ್ಕೆ ಮೀನ್ಸ್ ಯಾವ ದಿನ ಇರುತ್ತಲ್ವ ಆ ದಿನಕ್ಕೆ ಮುಕ್ತಾಯ ಹಾಕೋದು. ಟು ಕನ್ಕ್ಲೂಡ್ ಪ್ರೊಸೀಡಿಂಗ್ಸ್ ಅಂತ ಹೇಳ್ತೀವಿ. ಸರಿನಾ? ಟು ಕಾಲ್ ಇಟ್ ಅ ಡೇ ಅಂತಂದರೆ ಟು ಕನ್ಕ್ಲೂಡ್, ಅದನ್ನು ಅಲ್ಲೇ ಮುಕ್ತಾಯಗೊಳಿಸುವಂತ ಅದರ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಆರನೇ ಪ್ರಶ್ನೆ ಏನಿದೆ ಅಂದರೆ ಆ ಡ್ಯಾಂಪ್ ಸ್ಕ್ವೈಬ್ ಅಂತ ಇದೆ. ಸರಿನಾ? ಆ ಡ್ಯಾಂಪ್ ಸ್ಕ್ವೈಬ್ ಅಂದರೆ ಏನು? ಇವಾಗ ನೀವು ಪಟಾಕಿ ಹಚ್ತಿರ್ತೀರಾ, ಪಟಾಕಿ ಹಚ್ಚುವಾಗ ಪಟಾಕಿ ಏನಾದರೂ ತೊಯ್ದಿತ್ತು ಅಂತಂದರೆ ಮೀನ್ಸ್ ಅದು ಒದ್ದೆ ಆಗಿತ್ತು ಅಂದರೆ ಏನಾಗುತ್ತೆ? ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ಸರಿನಾ? ಸೊ ಏನಾಗುತ್ತೆ? ಡಿಸಪಾಯಿಂಟ್ ಆಗುತ್ತೆ. ಡ್ಯಾಂಪ್ ಸ್ಕ್ವೈಬ್ ಅಂದರೆ ಏನಿಲ್ಲ, ಒದ್ದೆ ಆದ ಪಟಾಕಿ ಅಂತ ಅದರ ಅರ್ಥ ಆಗುತ್ತೆ. ಮೀನ್ಸ್ ಡಿಸಪಾಯಿಂಟಿಂಗ್ ರಿಸಲ್ಟ್ ಅಂತ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಏನಿದೆ ಅಂದರೆ ಇನ್ ಕೋಲ್ಡ್ ಬ್ಲಡ್ ಅಂತ ಕೊಟ್ಟಿದ್ದಾನೆ. ಇನ್ ಕೋಲ್ಡ್ ಬ್ಲಡ್ ಅಂದರೆ ಏನಾಗುತ್ತೆ ಮೀನಿಂಗ್? ಏಳನೇ ಪ್ರಶ್ನೆ ಹೇಳ್ಬೋದಾ? ಉದ್ದೇಶಪೂರ್ವಕವಾಗಿ ಅಂತ ಆಗುತ್ತೆ. ಸರಿನಾ? ಯಾವುದು? ಆ್ಯಂಗ್ರಿಲಿ, ಡೆಲಿಬ್ರೇಟ್ಲಿ, ಆ್ಯಂಡ್ ದೆನ್ ಎಕ್ಸೈಟೆಡ್ಲಿ, ಆ್ಯಂಡ್ ದೆನ್ ಸ್ಲೋಲಿ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಡೆಲಿಬ್ರೇಟ್ಲಿ ಅಂತ ಆಗುತ್ತೆ. ಸರಿನಾ? ಉದ್ದೇಶಪೂರ್ವಕವಾಗಿ ಒಬ್ಬರನ್ನ ಮೋಸ ಮಾಡೋದು ಇನ್ನು ಕೋಲ್ಡ್ ಬ್ಲಡ್ ಅಂತ ಹೇಳ್ತೀವಿ. ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಹೇಳ್ತೀವಿ. ಗೊತ್ತಾ? ಮೀನ್ಸ್ ಉದ್ದೇಶಪೂರ್ವಕವಾಗಿ ಆತ ಒಂದು ಮರ್ಡರನ್ನು ಮಾಡ್ದ, ಆತ ಒಂದು ಕೊಲೆಯನ್ನು ಮಾಡ್ದ ಅಂತ ಹೇಳ್ತಾನೆ. ಸೊ ಆಲ್ಮೋಸ್ಟ್ ನೀವು ಫಿಲ್ಮಲ್ಲೆಲ್ಲ ಕೂಡ ಕೇಳಿರ್ತೀರ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ. ಮೀನ್ಸ್ ಗೊತ್ತಿದ್ದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಮರ್ಡರ್ ಅಂತ ಅದರ ಅರ್ಥ. ಆ್ಯಂಡ್ ದೆನ್ ಟು ಟೇಕ್ ಸಮ್ ಒನ್ ಫಾರ್ ಅ ರೈಡ್ ಅಂತ ಕೊಟ್ಟಿದ್ದಾನೆ. ಟು ಟೇಕ್ ಸಮ್ ಒನ್ ಫಾರ್ ಅ ರೈಡ್ ಅಂತಂದ್ರೆ ಏನಿಲ್ಲ, ಒಬ್ಬರನ್ನ ಧೋಕಾ ಮಾಡೋದು, ಒಬ್ಬರಿಗೆ ನಾವು ಮೋಸ ಮಾಡೋದು ಅಂತ ಆಗುತ್ತೆ. ಸೊ ಟು ಟೇಕ್ ಸಮ್ ಒನ್ ಫಾರ್ ರೈಡ್, ಹಿ ಟೇಕನ್ ಹಿಸ್ ಫ್ರೆಂಡ್ ಫಾರ್ ಅ ರೈಡ್ ಅಂತಂದ್ರೆ ಅವನು ಆತನ ಫ್ರೆಂಡ್ನಿಗೆ ಮೋಸ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಂತ ಅದರ ಅರ್ಥ. ಸೊ ಏನಾಗುತ್ತೆ? ಟು ಡಿಸೀವ್ ಸಮ್ ಒನ್ ಅಂತ ಆಗುತ್ತೆ. ಡಿಸೀವ್ ಅಂದರೆ ಏನು? ಮೋಸ ಮಾಡುವುದು ಅಂತ ಅರ್ಥ ಆಗುತ್ತೆ. ಸೊ ಸಿನಾನಿಮಲ್ ಕೇಳ್ಬೋದು ನಿಮಗೆ. ಡಿಸೀವ್ ಅಂದರೆ ಏನು? ಮೋಸ ಮಾಡುವುದು ಅಂತ, ವಂಚನೆ ಮಾಡುವುದು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಏನಿದೆ ಅಂದರೆ ಟು ಮೂವ್ ಹೆವನ್ ಆ್ಯಂಡ್ ಅರ್ತ್. ಸೊ ಇವಾಗ ನೀವು ಏನು ಮಾಡ್ತಿದ್ರಿ? ಇವಾಗ ನೀವು GD ಆಗಬೇಕು, ಇಲ್ಲ ಅಂದರೆ ನಾನು SSC MTS ಆಗಬೇಕು ಸರ್, ಇಲ್ಲ CGL ಆಗಬೇಕು. ಸೊ ಎಲ್ಲ ಎಫರ್ಟ್ಗಳನ್ನು ಹಾಕ್ತಾ ಇದ್ದೀರಿ. ಆಕಾಶ ಭೂಮಿ ಎಲ್ಲವೂ ಕೂಡ ಒಂದು ಮಾಡ್ತಾ ಇದ್ದೀರಿ. ಏನು ಮಾಡ್ತಿದ್ದೀರಿ? ಆಕಾಶ ಭೂಮಿ ಎಲ್ಲವೂ ಕೂಡ ಒಂದು ಮಾಡ್ತಾ ಇದ್ದೀರಿ. ಟ್ರೈ ಎವ್ರಿಥಿಂಗ್ ಪಾಸಿಬಲ್, ಏನೇನು ಪಾಸಿಬಲ್ ಆಗಬೇಕಲ್ವ ಎಲ್ಲ ಪಾಸಿಬಿಲಿಟಿಯನ್ನು ನೀವು ಹುಡುಕ್ತಾ ಇದ್ದೀರಿ ಅಂತ ಅದರ ಅರ್ಥ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ ಅಂದರೆ ಟು ಕೀಪ್ ಆ್ಯನ್ ಅಬೇಯನ್ಸ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಟು ಕೀಪ್ ಇನ್ ಅಬೇಯನ್ಸ್ ಅಂತ. ಅಬೇಯನ್ಸ್ ಅಂದರೆ ಏನಾಗುತ್ತೆ ಹೇಳ್ಬೋದಾ?
ಏನಂತ ಹೇಳ್ತೀವಿ ಅಬೇಯನ್ಸ್ ಅಂದರೆ ಕನ್ನಡದಲ್ಲಿ ಅಮಾನತ್ ಮಾಡುವುದು ಅಂತ ಹೇಳ್ತೀವಿ ಸರಿನಾ. ಅಬೇಯನ್ಸ್ ಅಂದರೆ ಅಮಾನತ್ ಮಾಡೋದು ಮೀನ್ಸ್ ಸಸ್ಪೆನ್ಷನ್ ಅಂದರೂ ಕೂಡ ಅಮಾನತ್ ಮಾಡೋದು ಅಂತ ಆಗುತ್ತೆ. ಇನ್ ಸ್ಟೇಟ್ ಆಫ್ ಸಸ್ಪೆನ್ಷನ್ ಮೀನ್ಸ್ ಟು ಕೀಪ್ ಇನ್ ಅಬೇಯನ್ಸ್ ಅಂತಂದರೆ ಏನಾಗುತ್ತೆ ಅವರನ್ನು ಅಮಾನತಿನಲ್ಲಿಡುವುದು ಇನ್ ಸ್ಟೇಟ್ ಆಫ್ ಸಸ್ಪೆನ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 11ನೇ ಪ್ರಶ್ನೆ ಟು ಬಿ ಇನ್ ಅ ಫಿಕ್ಸ್ ಅಂತ ಕೊಟ್ಟಿದ್ದಾನೆ ಸರಿನಾ. ಯಾವುದು ಟು ಬಿ ಇನ್ ಅ ಫಿಕ್ಸ್ ಅದ್ರ ಮೀನಿಂಗ್ ಏನಾಗುತ್ತೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವರನ್ನು ಇಟ್ಬಿಡೋದು ಅಂತ ಆಗುತ್ತೆ ಸರಿನಾ. ಇನ್ ಡಿಫಿಕಲ್ಟ್ ಸಿಚುವೇಶನ್ ಟು ಬಿ ಇನ್ ಅ ಫಿಕ್ಸ್. ಇವಾಗ ನೀವು ನೋಡಬಹುದು ಕೆಲವೊಂದು ಆ ಸ್ಲಮ್ ಏರಿಯಾಗಳಲ್ಲೆಲ್ಲವೂ ಕೂಡ ಇಕ್ಕಟ್ಟಾದ ಪ್ರದೇಶ ಇರುತ್ತೆ, ಅದು ಹೇಗಿರುತ್ತೆ ನಿಮಗೆ ವಾಕ್ ಮಾಡೋಕ್ಕೆ ಡಿಫಿಕಲ್ಟಿ ಆಗುತ್ತೆ ಸರಿನಾ, ಡಿಫಿಕಲ್ಟ್ ಸಿಚುವೇಶನ್ ಆಗಿರುತ್ತೆ ಅದು. ಆ್ಯಂಡ್ ನೆಕ್ಸ್ಟ್ 12ನೇ ಪ್ರಶ್ನೆ ಏನಿದೆ ಅಂದರೆ ಕೋಲ್ಡ್ ಕಂಫರ್ಟ್ ಅಂದರೆ ಏನಾಗುತ್ತೆ ಮೀನಿಂಗ್ ಹೇಳ್ಬೋದಾ. ಸ್ವಲ್ಪ ತಣ್ಣನೆಯ ಸಮಾಧಾನ ಅಂತ ಆಗುತ್ತೆ ಸರಿನಾ. ಮೀನ್ಸ್ ಸ್ವಲ್ಪ ಸಮಾಧಾನ ಮೀನ್ಸ್ ಸ್ಲೈಟ್ ಸ್ಯಾಟಿಸ್ಫಿಕೇಶನ್ ಅಂತ ಆಗುತ್ತೆ. ಸೊ ಕೋಲ್ಡ್ ಕಂಫರ್ಟ್ ಅಂದರೆ ಏನಾಗುತ್ತೆ ಮೀನಿಂಗ್ ನಿಮಗೆ ಸ್ಲೈಟ್ ಸ್ಯಾಟಿಸ್ಫಿಕೇಶನ್, ಸ್ಲೈಟ್ ನಾಟ್ ಫ್ಲೈಟ್ ಸರಿನಾ, ಸ್ಲೈಟ್ ಕಡಿಮೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಆ್ಯಂಡ್ ನೆಕ್ಸ್ಟ್ 13ನೇ ಪ್ರಶ್ನೆ ಏನಿದೆ ಅಂದರೆ ಟು ಬ್ರೇಕ್ ದ ಐಸ್ ಅಂತ ಕೊಟ್ಟಿದ್ದಾನೆ. ಟು ಬ್ರೇಕ್ ದ ಐಸ್ ಅಂದರೆ ಏನಾಗುತ್ತೆ ಹೇಳ್ಬೋದಾ ಯಾರಾದರೂ. ಬ್ರೇಕ್ ದ ಐಸ್ ಅಂತಂದರೆ ಮೇಡ್ ಪೀಪಲ್ ರಿಲ್ಯಾಕ್ಸ್ಡ್ ಆ್ಯಂಡ್ ಕಂಫರ್ಟೇಬಲ್ ಅಂತ ಸರಿನಾ. ಅವರಿಗೆ ಕಂಫರ್ಟ್ ಮಾಡಿಕೊಡೋದು, ಬ್ರೇಕ್ ದ ಐಸ್ ಮಾಡೋದು ಮೀನ್ಸ್ ಅವರಿಗೆ ಒಂದು ರೀತಿ ಕಂಫರ್ಟ್ನೆಸ್ ಒದಗಿಸ್ಕೊಡೋದು ಅಂತ ಅದರ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 14ನೇ ಪ್ರಶ್ನೆ ಏನಿದೆ ಅಂದರೆ ಪಿಕ್ ಟು ಪೀಸಸ್ ಅಂತ ಕೊಟ್ಟಿದ್ದಾನೆ. ಸೊ ಪಿಕ್ ಟು ಪೀಸಸ್ ಮೀನಿಂಗ್ ಏನಾಗುತ್ತೆ, ಯಾವುದಾದ್ರೂ ಕೊಲೆ ಆದಾಗ ಆ ಒಂದು ಟೀಮ್ ಬರುತ್ತೆ ಗೊತ್ತಾ, ಆ ಒಂದು ಟೀಮ್ ಏನು ಮಾಡುತ್ತೆ ಫಾರೆನ್ಸಿಕ್ ಟೀಮು ಹೇಗೆ ಅನಲೈಸಿಸ್ ಮಾಡುತ್ತೆ, ಕ್ರಿಟಿಕಲಿ ಅನಲೈಸಿಸ್ ಮಾಡುತ್ತೆ. ಸೊ ಎಲ್ಲ ಪೀಸ್ಗಳನ್ನು ಪಿಕ್ ಮಾಡಿ ಅದನ್ನು ಅನಲೈಸಿಸ್ ಮಾಡುತ್ತೆ. ಸೊ ಅನಲೈಸಿಸ್ ಕ್ರಿಟಿಕಲಿ ಅಂತ ಹೇಳ್ತೀವಿ. ಸೊ ಪಿಕ್ ಟು ಪೀಸಸ್ ಅಂದರೆ ಅನಲೈಸಿಸ್ ಕ್ರಿಟಿಕಲಿ. ಆ್ಯಂಡ್ ದೆನ್ ಉಟೋಪಿಯನ್ ಅಂತಂದರೆ ಏನು ಹೇಳ್ತೀವಿ ನಾವು, ಉಟೋಪಿಯನ್ ಅಂತಂದರೆ ಒಂದು ರೀತಿ ಸ್ವರ್ಗೀಯ ಅಂತ ಹೇಳ್ತೀವಿ ಸರಿನಾ. ಮೀನ್ಸ್ ನಮಗೆ ಏನೋ ಒಂದು ಈ ಒಂದು ಲೋಕ ನಮಗೆ ಸಾಕಾಗಿದೆ, ಸೊ ನಮಗೆ ಉಟೋಪಿಯನ್ ವರ್ಲ್ಡ್ ಬೇಕು, ಮೀನ್ಸ್ ನಮಗೆ ಒಂದು ಸ್ವರ್ಗೀಯ ವರ್ಗ ಬೇಕು, ಒಂದು ರೀತಿ ಆದರ್ಶವಾದ ಒಂದು ಜಗತ್ತು ಬೇಕು ಅಂತ ನಾವು ಅನ್ಕೊಳ್ತಿದ್ವಿ ಸರಿನಾ. ಉಟೋಪಿಯನ್ ಅಂದರೆ ಏನು ಅಂತ ಹೇಳ್ತೀವಿ, ಐಡಿಯಲಿಸ್ಟಿಕ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಟು ಸ್ಟ್ರೇನ್ ಎವ್ರಿ ನರ್ವ್ ಅಂತ ಕೊಟ್ಟಿದ್ದಾನೆ. ಟು ಸ್ಟ್ರೇನ್ ಎವ್ರಿ ನರ್ವ್ ಅಂದರೆ ಏನಾಗುತ್ತೆ, ದೇಹದ ಪ್ರತಿಯೊಂದು ನರಗಳು ಕೂಡ ಕೆಲಸ ಮಾಡ್ತಿರ್ತವೆ. ನೀವು ಕಷ್ಟಪಟ್ಟರೆ ಸರಿನಾ, ಒಂದು ಗ್ರೇಟ್ ಎಫರ್ಟ್ ಹಾಕಿದ್ರೆ ಟು ಮೇಕ್ ಅಟ್ಮೋಸ್ಟ್ ಎಫರ್ಟ್ಸ್, ಅಷ್ಟು ಎಫರ್ಟ್ಗಳನ್ನು ಹಾಕೋದಕ್ಕೆ ನಾವೇನಂತ ಕರಿತೀವಿ, ಟು ಸ್ಟ್ರೇನ್ ಎವ್ರಿ ನರ್ವ್ ಅಂತ ಹೇಳ್ತೀವಿ ಸರಿನಾ. ಪ್ರತಿಯೊಂದು ನರ್ವು ಕೂಡ ಅದಕ್ಕೆ ನಾವು ಕೆಲಸ ಕೊಡ್ತಿದ್ವಿ, ಅದಕ್ಕೆ ಕೆಲಸ ಮಾಡ್ತಾ ಇದೆ ಅಂತ ಅದರ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಟು ನಿಪ್ ಇನ್ ದ ಬಡ್ ಅಂತ ಆಗುತ್ತೆ. ಸೊ ಟು ನಿಪ್ ಇನ್ ದ ಬಡ್ ಅಂದರೆ ಏನು, ಸೊ ಜಾಸ್ತಿ ಜನ ಏನು ಮಾಡ್ತಿರ್ತಾರೆ ಟು ನಿಪ್ ಇನ್ ದ ಬಡ್ ಮಾಡ್ತಿರ್ತಾರೆ ನಮ್ಮ ಇಂಡಿಯಾದಲ್ಲಿ. ಮೀನ್ಸ್ ಹೇಗೆ ಅಂತಂದರೆ ಅದರ ಒಂದು ತುದಿಯನ್ನೇ ಚಿವಿಟಿ ಬಿಡೋದು ಅಂದರೆ ಏನು ಅಂತ ಹೇಳ್ತೀವಿ, ಟು ಸ್ಟಾಪ್ ಸಮಥಿಂಗ್ ಆಟ್ ಅ ಸ್ಟಾರ್ಟ್, ಅದು ಇನ್ನೂ ಬೆಳೆಯೋದಕ್ಕೆ ಮುಂಚೆನೇ ಅದಕ್ಕೆ ಚಿವಿಟಿ ಬಿಡೋದು ಮಾಡ್ತಾರೆ ಸೊ ನಮ್ಮ ಇಂಡಿಯಾದಲ್ಲಿ. ಸೊ ಇದಕ್ಕೆ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸರಿ. ನಾನು ಇದು ನೆನ್ಪಿಟ್ಕೊಳ್ಳಿ, ಇದು ಡೇ ಲೈಫಲ್ಲೂ ಕೂಡ ನಮಗೆ ಯೂಸ್ ಆಗಬಹುದು. ಆ್ಯಂಡ್ ನೆಕ್ಸ್ಟ್ 18ನೇ ಪ್ರಶ್ನೆ ಏನಿದೆ ಅಂದರೆ ಟು ಶೋ ಅ ಕ್ಲಿಯರ್ ಪೇರ್ ಆಫ್ ಹೀಲ್ಸ್ ಅಂತ ಕೊಟ್ಟಿದ್ದಾನೆ. ಟು ಶೋ ಅ ಕ್ಲಿಯರ್ ಪೇರ್ ಆಫ್ ಹೀಲ್ಸ್ಗೆ ಟು ಶೋ ಅ ಕ್ಲಿಯರ್ ಪೇರ್ ಆಫ್ ಹೀಲ್ಸ್ ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಎಸ್ಕೇಪ್ ಆಗೋದಾಗುತ್ತೆ ಸರಿನಾ, ಟು ಎಸ್ಕೇಪ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 19ನೇ ಪ್ರಶ್ನೆ ಏನಿದೆ ಅಂದರೆ ಟು ಕ್ಲಿಪ್ ಒನ್ಸ್ ವಿಂಗ್ಸ್ ಅಂತ ಕೊಟ್ಟಿದ್ದಾನೆ. ಟು ಕ್ಲಿಪ್ ಒನ್ಸ್ ವಿಂಗ್ಸ್ ಅಂದರೆ ಏನಂತ ಹೇಳ್ಬೋದಾ ಯಾರಾದರೂ ಹೇಳಿ ನೋಡೋಣ. ರೆಕ್ಕೆಗಳನ್ನು ಕತ್ತರಿಸುವುದು ಅಂತ ಆಗುತ್ತೆ. ಟು ಕ್ಲಿಪ್ ಒನ್ಸ್ ವಿಂಗ್ಸ್, ಯಾರಾದರೂ ಒಬ್ಬರ ರೆಕ್ಕೆಗಳನ್ನು ಕತ್ತರಿಸುವುದು ಅಂದರೆ ಟು ಸ್ಟಾಪ್ ಒನ್ ಫ್ರಮ್ ಫ್ಲೈಯಿಂಗ್, ಟು ಟ್ರಿಮ್ ದ ಲೀವ್ಸ್, ಟು ಡಿಪ್ರೈವ್ ಒನ್ ಆಫ್ ದ ಪವರ್ ಆ್ಯಂಡ್ ದೆನ್ ಟು ಹರ್ಟ್ ಅ ಬರ್ಡ್ ಅಂತ. ಸೊ ಹರ್ಟ್ ಬರ್ಡ್ ಆಗುತ್ತಾ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದ್ರ ಎಕ್ಸಾಕ್ಟ್ ಮೀನಿಂಗ್ ಅಂದರೆ ಇದು ಆಗ್ಬೋದು, ಬಟ್ ಇದಕ್ಕೆ ಸ್ವಲ್ಪ ಇಡಿಯಾಮೆಟಿಕ್ ನಾವು ಹೇಳೋದಾದರೆ ಟು ಸ್ಟಾಪ್ ಒನ್ಸ್ ಫ್ರಮ್ ಫ್ಲೈಯಿಂಗ್ ಅಂತ ಹೇಳ್ತೀವಿ ಸರಿನಾ. ಯಾರನ್ನಾದರೂ ಅವರು ಮುಂದೆ ಬೆಳೆಯುವುದನ್ನು ಇಲ್ಲಾಂದರೆ ಅವರು ಹಾರೋದನ್ನು ನಾವು ತಡೆಯೋದು ಅಂತ ಹೇಳ್ತೀವಿ. ಸೊ ಟು ಕ್ಲಿಪ್ ಒನ್ಸ್ ವಿಂಗ್ಸ್ ಅಂತ ಅವರ ಒಂದು ರೆಕ್ಕೆಗಳನ್ನು ಕತ್ತರಿಸುವುದು ಅಂತ ಅದರ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ 20ನೇ ಪ್ರಶ್ನೆ ಏನಿದೆ ಅಂದರೆ ಟು ಫೆದರ್ ಒನ್ಸ್ ನೆಸ್ಟ್ ಅಂತ ಸರಿನಾ. ಏನು ಟು ಫೆದರ್ ಒನ್ಸ್ ನೆಸ್ಟ್ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಸೊ ಇದಕ್ಕೆ ಆಪ್ಷನ್ 3 ಟು ಪ್ರಾಫಿಟ್ ಇನ್ ಅ ಡಿಸ್ಹಾನೆಸ್ಟ್ ವೇ ಸರಿನಾ. ಸೊ ಏನು ಅಂತಂದರೆ ಇವಾಗ ಪ್ರಾಫಿಟ್ ಮಾಡ್ಕೊಳ್ಳೋದು, ಲಾಭ ಮಾಡ್ಕೊಳ್ಳೋದು ಎಂದು ಯಾವುದೋ ಒಂದು ದುರುದ್ದೇಶದ ಹಾದಿಯಿಂದ ಸರಿನಾ ಏನಂತ ಹೇಳ್ತೀವಿ, ಟು ಪ್ರಾಫಿಟ್ ಇನ್ ಅ ಡಿಸ್ಹಾನೆಸ್ಟ್ ವೇ ಅಂತ ಕರಿತೀವಿ ಸರಿನಾ. ಇದು ನೆನ್ಪಿಟ್ಕೊಳ್ಳಿ, ಟು ಫೆದರ್ ಒನ್ಸ್ ನೆಸ್ಟ್ ಅಂದರೆ ಏನಾಗುತ್ತೆ ಅಂದರೆ ಟು ಪ್ರಾಫಿಟ್ ಇನ್ ಅ ಡಿಸ್ಹಾನೆಸ್ಟ್ ವೇ ಅಂತ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 21ನೇ ಪ್ರಶ್ನೆ ಏನಿದೆ ಅಂದರೆ ಆ ಜೆಂಟಲ್ ಮ್ಯಾನ್ ಆಟ್ ಅ ಲಾರ್ಜ್ ಅಂತ ಕೊಟ್ಟಿದ್ದಾನೆ ಸರಿನಾ. ಆ ಜೆಂಟಲ್ ಮ್ಯಾನ್ ಆಟ್ ಲಾರ್ಜ್ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಕೊಟ್ಟಿದ್ದಾನೆ ಆ ಮ್ಯಾನ್ ಇನ್ ಕ್ರೌಡ್ ಅಂತ ಕೊಟ್ಟಿದ್ದಾನೆ, ಆ ಮ್ಯಾನ್ ವಿತೌಟ್ ಅ ಜಾಬ್ ಅಂತ ಕೊಟ್ಟಿದ್ದಾನೆ, ಆ ಮ್ಯಾನ್ ಹೂ ರನ್ಸ್ ಅರೌಂಡ್ ಅಂತ ಕೊಟ್ಟಿದ್ದಾನೆ, ಆ ಮ್ಯಾನ್ ಹೂ ಈಸ್ ಜನರಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಕೆಲಸ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಆ ಜೆಂಟಲ್ ಮ್ಯಾನ್ ಆಟ್ ಲಾರ್ಜ್. ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಜನ ಸಿಗ್ತಾರೆ ಸರಿನಾ, ಕೆಲಸ ಇಲ್ಲದೆ ಕಟ್ಟೆ ಮೇಲೆ ಕೂತ್ಕೊಂಡವರು. ಸೊ ಜೆಂಟಲ್ ಮ್ಯಾನ್ ಥರ ಜಾಸ್ತಿ ಹೇಳ್ತಾ ಇರ್ತಾರೆ. ಸೊ ಜೆಂಟಲ್ ಮ್ಯಾನ್ ಆಟ್ ಲಾರ್ಜ್ ಅಂದರೆ ಏನಾಗಂತ ಆಗುತ್ತೆ, ಆ ಮ್ಯಾನ್ ವಿದೌಟ್ ಅ ಜಾಬ್ ಅಂತ ಆಗುತ್ತೆ ಸರಿನಾ. ಯಾವುದಾಗುತ್ತೆ, ಆ ಮ್ಯಾನ್ ವಿದೌಟ್ ಅ ಜಾಬ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 22ನೇ ಪ್ರಶ್ನೆ ಏನಿದೆ ಅಂತಂದರೆ ಹಿ ಸೈಡ್ ಹೀಸ್ ಫ್ರೆಂಡ್ ಆರ್ ಸೈಲಿಂಗ್ ಇನ್ ದ ಸೇಮ್ ಬೋಟ್ ಅಂದರೆ ಮೀನಿಂಗ್ ಏನಾಗುತ್ತೆ ಅಂತ ಅದನ್ನು ಕೇಳಿದ್ದಾನೆ.
ವಿ ಆರ್ ಆನ್ ದ ಸೇಮ್ ಬೋಟ್ ಅಂತ ಹೇಳ್ತಿರ್ತೀವಿ ಸಮ್. ಓಕೆ, ಮೀನ್ಸ್ ಅವರು ಕೂಡ ಸೇಮ್ ನಮ್ಮ ಸಿಚುವೇಶನ್ ಇದ್ರು ಅಂದರೆ ನಾವೇನಂತ ವರ್ಡ್ ಯೂಸ್ ಮಾಡ್ತೀವಿ, ವಿ ಆರ್ ಆನ್ ದ ಸೇಮ್ ಬೋಟ್ ಮೀನ್ಸ್ ಸೇಲಿಂಗ್ ಇನ್ ದ ಸೇಮ್ ಬೋಟ್ ಅಂತ. ಮೀನ್ಸ್ ಇಬ್ಬರು ಕೂಡ ಸೇಮ್ ಸಿಚುವೇಶನ್ ಅಲ್ಲಿ ಇರೋದು, ಸೇಲಿಂಗ್ ಟುಗೆದರ್ ಇನ್ ಅ ಸೇಮ್ ಬೋಟ್, ಶೇರಿಂಗ್ ದ ಫೈನಾನ್ಷಿಯಲ್ ಆ್ಯಂಡ್ ಸೋಷಿಯಲ್ ಕಂಡೀಷನ್ ಆಗೋದಿಲ್ಲ, ಆ್ಯಂಡ್ ದೆನ್ ಬೀಯಿಂಗ್ ಇನ್ ಅ ಸೇಮ್ ಡಿಫಿಕಲ್ಟ್ ಸಿಚುವೇಶನ್. ಓಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಬೀಯಿಂಗ್ ಇನ್ ದ ಸೇಮ್ ಡಿಫಿಕಲ್ಟ್ ಸಿಚುವೇಶನ್ ಏನಂತ ಆಗುತ್ತೆ? ಸೇಲಿಂಗ್ ಇನ್ ದ ಸೇಮ್ ಬೋಟ್, ಒಂದೇ ಒಂದು ಬೋಟ್ನಲ್ಲಿ ನಾವು ಇಬ್ಬರು ಕೂಡ ಇದ್ದೀವಿ, ಸೇಮ್ ಬೋಟಲ್ಲಿ ಇಬ್ಬರು ಇದ್ದೀವಿ ಅಂತಂದರೆ ಇಬ್ಬರು ಕೂಡ ಅದೇ ತೊಂದರೆಗಳು ಅದೇ ಒಂದು ಕಷ್ಟಗಳಿದ್ದಾವೆ ಅಂತ ಅದರ ಅರ್ಥ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ 23ನೇ ಪ್ರಶ್ನೆ ಏನಿದೆ ಅಂದರೆ ಗಿಫ್ಟ್ ಆಫ್ ದ ಗ್ಯಾಬ್ ಅಂತ ಕೊಟ್ಟಿದ್ದಾನೆ. ಗಿಫ್ಟ್ ಆಫ್ ದ ಗ್ಯಾಬ್ ಅಂದರೆ ಏನಾಗುತ್ತೆ ಮೀನಿಂಗ್ ಹೇಳ್ಬೋದಾ? ಚೆನ್ನಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿ, ಸರಿನಾ? ಒಂದು ರೀತಿ ಶೈಲಿನೇ ಇರುತ್ತೆ ಮಾತನಾಡೋದ್ರಲ್ಲಿ, ಹೇಳಿ ಏನು ಮಾಡೋಣ ಮುಂದೆ ಮುಂದೆ ಹಾಗೆ ಹೀಗೆ ಅಂತ, ಸರಿನಾ? ಸೊ ದ ಫ್ಲೂಯೆಂಟ್ ಆಗಿ ಮಾತಾಡ್ತಕ್ಕಂತಹ ವ್ಯಕ್ತಿ ಅಂತ ಹೇಳ್ತೀವಿ, ದ ಎಬಿಲಿಟಿ ಟು ಸ್ಪೀಕ್ ವೆಲ್ ಅಂತ ಹೇಳ್ತೀವಿ. ಗಿಫ್ಟ್ ಆಫ್ ದ ಗ್ಯಾಬ್ ಅಂತಂದ್ರೆ ಏನು ಅಂದರೆ ಅವ್ರಿಗೆ ಮಾತನಾಡದೆ ಒಂದು ಗಿಫ್ಟ್ ಬಂದಿದೆ ದೇವರಿಂದ ಅಂತ, ಸರಿನಾ? ಗಿಫ್ಟ್ ಆಫ್ ದ ಗ್ಯಾಬ್ ಅಂದರೆ ಎಬಿಲಿಟಿ ಟು ಸ್ಪೀಕ್ ವೆಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 24ನೇ ಪ್ರಶ್ನೆ ಏನಿದೆ ಅಂದರೆ ಟು ಕೀಪ್ ದ ವೋಲ್ ಫ್ರಮ್ ದ ಡೋರ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಏನಾಗುತ್ತೆ ಅಂತಂದರೆ ಈ ಒಂದು ತೋಳವನ್ನು ಬಾಗಿಲಿಂದ ದೂರ ಇಡುವುದು ಅನ್ನೋದಕ್ಕೆ ಏನಂತ ಆಗುತ್ತೆ? ಈ ಹಸಿವಿನಿಂದ ಪಾರಾಗುವುದು ಮೀನ್ಸ್ ಈ ಒಂದು ಎಸ್ಕೇಪ್ ಸ್ಟಾರ್ವೇಷನ್ ಅಂತ ಹೇಳ್ತೀವಿ, ಸರಿನಾ? ಎಸ್ಕೇಪ್ ಸ್ಟಾರ್ವೇಷನ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಸಾಫ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾನೆ. ಸಾಫ್ಟ್ ಆಪ್ಷನ್ ಅಂದರೆ ಏನಾಗುತ್ತೆ? ಸಾಫ್ಟ್ ಆಪ್ಷನ್ ಮೀನ್ಸ್ ಈಸಿ ಆ್ಯಂಡ್ ಅಗ್ರಿಯೇಬಲ್ ಆಪ್ಷನ್ ಅಂತ ಆಗುತ್ತೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 3 ಆಗುತ್ತೆ. ಸೊ ಇಲ್ಲಿವರೆಗೂ ಫಸ್ಟ್ ಆಫ್ ಆಲ್ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಈ ಒಂದು ಇನಿಷಿಯೇಟಿವ್ 11 ಮಿನಿಟ್ ಶೋ ಏನಿದೆ ಅಲ್ವಾ, ಇದು ನಿಮಗೆ ಇಷ್ಟ ಆಗಿ ವಿಡಿಯೋನ ಲೈಕ್ ಮಾಡಿದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.